ರುಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸೊ ಯಾವ ಆಧಾರದ ಮೇಲೆ ತಡೆಯಾಜ್ಞೆ ಕೊಟ್ಟಿದ್ದೆ ಅದನ್ನು ಗಮನಿಸಿ ಯಾವ ಅಂಶಗಳನ್ನು ನಾವು ಕೋರ್ಟ್ ಮುಂದೆ ತರೋದರಲ್ಲಿ ಫೇಲ್ ಆಗಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನಾವು ಈ ಪ್ರಕರಣವನ್ನು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಒಂದು 5 ನಿಮಿಷದ ಹಿಂದೆಯೇ ಮಾತಾಡಿದೆ ಗುರುನಾಥ ಗೌಡರ ಜೊತೆ. ಗುರುನಾಥ ಗೌಡರು ಹೇಳಿದ್ದಾರೆ ಕುಟುಂಬದಿಂದಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತೇಳಿ, ತಡೆಯಾಜ್ಞೆ ಕೊಟ್ಟಿರೋದು ತಪ್ಪು ಅಂಥೇಳಿ. ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ನಾವು. ಈಗ ಇದರಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದು, ಸಾಕಷ್ಟು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ್ದು, ಸಾಕ್ಷಿಗಳನ್ನು ಹೈಜಾಕ್ ಮಾಡಿ ಕರ್ಕೊಂಡು ಹೋಗಿರುವಂಥ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದ್ದು, ಮೊನ್ನೆ ನ್ಯಾಯಾಲಯದ ಮುಂದೆ ಅವರು ಸಾಕ್ಷಿಗಳು ಕೂಡ ಬಂದು ನೋಡಿದ್ರು. ಮತ್ತು ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದಾಗಿ ಒಬ್ಬ ಜನಪ್ರತಿನಿಧಿ, ಆವಾಗಿನ ಹಾಲಿ ಮಿನಿಸ್ಟ್ರು, ಈಗಿನ MLA ಅವರ ವಿರುದ್ಧ ಈ ಪ್ರಕರಣ ನಡೆದಾಗ ಸಾಕಷ್ಟು ಅಲ್ಲಿ ಸಾಕ್ಷಿಗಳು ಹೇಳಕ್ಕೆ ಹೆದರಿದ್ರು ಸಹ ಬಹಳಷ್ಟು ಜನ ಧೈರ್ಯಗುಂದದೆ ಬಂದು ಕೋರ್ಟ್ ಮುಂದೆ ನಿಂತು ಸಾಕ್ಷಿಯನ್ನು ಹೇಳಿದರು. ಅವೆಲ್ಲ ಸಾಕ್ಷಿಗಳನ್ನು ಕೋರ್ಟು ಗಣನೆಗೆ ತೆಗೆದುಕೊಂಡಿರುತ್ತೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಇವತ್ತು ಸ್ಟೇ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಎಲ್ಲೇ ಒಂದು ಕೂಡ ನಮಗೂ ಕೂಡ ಬೇಸರ ಆಗಿದೆ. ಯಾಕಂತ ಕೇಳಿದ್ರೆ ನಮಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ಯಾವ ಆಧಾರದ ಮೇಲೆ ಸ್ಟೇ ಸಿಕ್ಕಿದೆ ಅನ್ನೋದನ್ನು ನಾವು ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಇದು ಗುರುನಾಥ ಗೌಡ ನಾನು ಕ್ಲಿಯರಾಗಿ ಹೇಳಿದ್ದಾರೆ. ಈಗ ಅದನ್ನು ಅಮಾನತು ಮಾಡಿ ಈಗ ಸ್ಟೇ ಕೊಟ್ಟಿರುವಂಥದ್ದು ಅಲ್ಲ, ಅಮಾನತು ಮಾಡಿದ್ದಾರೆ. ಈಗ ಅಮಾನತ್ತು ವೆಕೆಟ್ ಆಗೋದಿಲ್ಲ ಅಂತ ಯಾರು ಹೇಳ್ತಾರೆ? ಅಮಾನತು ಮಾಡಿದ್ದಾರೆ. ಈ ನ್ಯಾಯಾಲಯ ಯಾವ ಅಂಶಗಳ ಮೇಲೆ ಅಮಾನತು ಮಾಡಿದ್ದಾರೆ ಅದನ್ನೇ ಪ್ರಶ್ನೆ ಮಾಡ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ. ಈಗ ಇದು ಜಿಲ್ಲೆಗೆ ಪ್ರವೇಶ ಏನಾದರೂ ಈಗ 195A ಒಳಗಡೆನೂ ಕೂಡ ಒಂದು ಪ್ರಕರಣ ನಡೀತಾ ಇದೆ. ಸಾಕ್ಷಿನಾಶ ಅವ್ರ ಪ್ರಕರಣ ಈಗಲೂ ಕೂಡ ನಡೀತಾ ಇದೆ. ಸೊ ಧಾರವಾಡ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅದರಲ್ಲೂ ಕೂಡ ಡಿಸ್ಟ್ರಿಕ್ಟ್ ಎಂಟ್ರಿ ಆಗಬಾರ್ದಂತನೂ ಕೂಡ ಇದೆ. ಹಾಗಾಗಿ ಜಿಲ್ಲೆ ಪ್ರವೇಶ ಮಾಡುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಈಗ ನ್ಯಾಯಾಲಯ ಅದರ ಸಂಪೂರ್ಣ ಕಾಪಿ ಬಂದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಏನೇನು ಆದೇಶ ಇದೆ, ಒಳಗೆ ಜಿಲ್ಲೆ ಪ್ರವೇಶ ಮಾಡಬೇಕು ಬೇಡೋ ಅದರಲ್ಲಿ ಏನು ಬರ್ದಿರ ಅಂತ ಗೊತ್ತಿಲ್ಲ ನನಗೆ. ಗೊತ್ತಾದ್ಮೇಲೆ ನೋಡ್ಕೊಂಡು ನಿಮ್ಗೆ ನಾನು ಉತ್ತರ ಕೊಡ್ತೀನಿ. ಸಾಮಾಜಿಕ ಹೋರಾಟಗಾರ ಬಸವರಾಜ್ ಅವರು ಕೊಡ್ತಾ ಇದ್ದಂತಹ ಪ್ರತಿಕ್ರಿಯೆ ಗಮನಿಸಿದ್ರಿ. ತೀರಾ ನಿರಾಸೆಯನ್ನ ಉಂಟು ಮಾಡಿದೆ ಈ ತೀರ್ಪು. ಬಟ್ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ, ನಮ್ಮ ಹೋರಾಟ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಜಾರಿಯಲ್ಲಿ ಇರುತ್ತೆ ಅನ್ನೋದನ್ನು ಹೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗಷ್ಟೇ ಸಾಮಾಜಿಕ ಹೋರಾಟಗಾರರ ಫಸ್ಟ್ ರಿಯಾಕ್ಷನ್ ಕೂಡ ಪಬ್ಲಿಕ್ ಟಿವಿಗೆ ಸಿಗ್ತಾ ಇತ್ತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ವಿಪರೀತ ನಿರಾಸೆ ಆಗಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ನಾವು ಅಪೀಲ್ ಆಗ್ತೀವಿ ಅಂತಿದ್ದಾರೆ. ಏನೇನು ಆಪ್ಷನ್ಸ್ ಉಳಿದಿದೆ CBI ಪರ ವಕೀಲರಿಗೆ ಅಂತ? ಮಮತಾ, ಪ್ರಮುಖವಾಗಿ CBI ಪರ ವಕೀಲರಿಗೆ ಇರುವಂಥದ್ದು ಕೆಳ ಹಂತದ ನ್ಯಾಯಾಲಯನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಈಗ ಮಧ್ಯಂತರ ಜಾಮೀನನ್ನು ಕೂಡ ಮಂಜೂರನ್ನು ಮಾಡಿದೆ ಮತ್ತು ದೋಷಿ ಅನ್ನೋದು ಮತ್ತು ಅಥವಾ ಜೀವಾವಧಿ ಶಿಕ್ಷೆ ಏನಿತ್ತು ಅದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಆದೇಶವನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಯಾಕೆಂದರೆ ಈ ಹಿಂದೆ ಕೂಡ ಪ್ರತಿಯೊಂದು ಇತ್ಯರ್ಥ ಆಗಿದ್ದಂಥದ್ದು ಸುಪ್ರೀಂ ಕೋರ್ಟ್ ಹಂತದಲ್ಲಿ. ಯಾಕೆಂದರೆ ಅವರಿಗೆ ಜಾಮೀನನ್ನು ರದ್ದು ಮಾಡುವಂಥ ವಿಚಾರ ಇರ್ಬೋದು ಅಥವಾ ಸಾಕ್ಷಿನಾಶದ ಪ್ರಕರಣವನ್ನು ದಾಖಲು ಮಾಡುವಂಥದ್ದು ಇರ್ಬೋದು, ಜೊತೆಗೆ ಅವರನ್ನ ಆರೋಪಿ ಸ್ಥಾನದಲ್ಲಿ ಇರಿಸಲಿಕ್ಕೆ ಪ್ರಯತ್ನಗಳನ್ನ ಮಾಡಿದಂಥದ್ದು ಇರ್ಬೋದು, ಇದೆಲ್ಲ ಕೂಡ ಇತ್ಯರ್ಥ ಆಗಿದ್ದಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಮೇಲೆ ಇವರು ವಿಶ್ವಾಸವನ್ನು ಇಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಈಗ ಹೋರಾಟಗಾರರಿಂದ ಬಸವರಾಜ್ ಅವರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ CBI ಕೂಡ ಅದಕ್ಕೆ ಪ್ರಬಲವಾದ ಸಾಕ್ಷ್ಯಾಧಾರಗಳನ್ನು ಇಟ್ಕೊಳ್ಳುವಂಥದ್ದು ಇರ್ಬೋದು. ಜೊತೆಗೆ ದೋಷಿ ಅಂತೇಳಿ ಕೆಳಹಂತದ ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯ ಯಾವ ಅಂಶಗಳನ್ನು ಇಟ್ಕೊಂಡು ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನೋದನ್ನ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನು ಮಾಡ್ಕೊಂಡಂತಿರ್ಬೋದು. ಯಾಕೆಂದ್ರೆ ಇನ್ನೂ ಕೂಡ ಸಾಕ್ಷ್ಯನಾಶದ ಪ್ರಕರಣ, ಅದಕ್ಕೆ ಯಾವುದೇ ರೀತಿಯ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿಲ್ಲ. ಯಾಕೆಂದ್ರೆ ಇನ್ನೂ ಕೂಡ ಟ್ರಯಲ್ನ ಹಂತದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಆ ಪ್ರಕರಣದ ವಿಚಾರಗಳನ್ನೆಲ್ಲ ಕೂಡ ಸುಪ್ರೀಂ ಕೋರ್ಟ್ನ ಗಮನ ಸೆಳೆಯುವಂಥದ್ದು ಮತ್ತು ಹೈಕೋರ್ಟ್ನ ಆದೇಶ ಏನಿದೆ ಆ ಆದೇಶಕ್ಕೆ ತಡೆಯಾಜ್ಞೆಯನ್ನು ತರುವಂತ ಪ್ರಯತ್ನಗಳನ್ನು ಕೂಡ CBI ಸಾಮಾನ್ಯವಾಗಿ ಮಾಡೇ ಮಾಡುತ್ತೆ. ಜೊತೆಗೆ ಇನ್ನು ಕುಟುಂಬಸ್ಥರು, ಹೋರಾಟಗಾರರಾದಂಥ ಬಸವರಾಜ್ ಇರ್ಬೋದು ಅಥವಾ ಕುಟುಂಬಸ್ಥರು ಇರ್ಬೋದು, ಅವರು ಕೂಡ ಇದನ್ನ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತೀವಿ, ಅಲ್ಲಿ ಮತ್ತೆ ತಡೆಯಾಜ್ಞೆಯನ್ನು ಕೊಡಲಿಕ್ಕೆ ಅಥವಾ ಈ ಪ್ರಕರಣದ ವಿರುದ್ಧ ಕಾನೂನಾತ್ಮಕ ಹೋರಾಟ ಏನಿದೆ ಅದನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಒಂದು ವಿಧಾನಸಭಾ ಸಚಿವಾಲಯಕ್ಕೆ ಇವರ ಶಾಸಕ ಸ್ಥಾನ ಮರುಸ್ಥಾಪನೆ ಮಾಡುವಂತೆ ಆದೇಶ ಬರುತ್ತಲ್ವಾ, ಜಾಮೀನು ಆದೇಶ ಬರುತ್ತಲ್ವಾ, ಅದನ್ನ ನೋಡಿಕೊಂಡು ಮತ್ತೆ ಮರುಸ್ಥಾಪನೆಯನ್ನು ಮಾಡ್ತಾರೆ. ಸೊ ಸದ್ಯಕ್ಕಂತೂ ಈ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇರಬೇಕಾದ್ರೆ ಇವ್ರಿಗಂತೂ ವರವಾಗ್ಬಿಟ್ಟಿದೆ ಈ ಹೈಕೋರ್ಟ್ನ ತೀರ್ಪು. ಮುಂದೇನಾಗುತ್ತೆ ಅನ್ನೋದನ್ನ ನೋಡಬೇಕು. ಬಟ್ ಅಫ್ಕೋರ್ಸ್ ಇದು ತಾತ್ಕಾಲಿಕ. ಮುಂದಿನ CBI ಹೋರಾಟ ಹೇಗಿರುತ್ತೆ ಅನ್ನೋದನ್ನ ಕೂಡ ಅಷ್ಟೇ ಕುತೂಹಲದಿಂದ ನೋಡಬೇಕಾಗುತ್ತೆ.